ಮಾಡಿ ಅಂತ ಕೊಟ್ಟಿದ್ದಾರೆ ಈ ತರ ಅಂತ ಹೇಳಿ. ನಾನು ಕೂಡ ನಮ್ಮ ಅಡ್ವೊಕೇಟ್ ಹತ್ರ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಆತರ ಯಾವ್ದು ಬಂದಿಲ್ಲ. ಆತರ ಏನಾದ್ರು ಬಂದ್ರೆ ಅದ್ರ ಬಗ್ಗೆ ಇದು ಮಾಡ್ಬೋದು. ಆಸ್ ಆಫ್ ನೌ ನಮಗೆ ಕ್ಲೋಸ್ ಮಾಡಿ ಅಂತ ಯಾವುದೇ ರೀತಿಯ ಒಂದು ನಿರ್ದೇಶನ ನನಗೆ ಬಂದಿರೋದು ನನಗಂತೂ ತಲುಪಿಲ್ಲ. ಈಗ ನೋಡಿ, ಪ್ರಾಣಿಗಳ ಯೋಗಕ್ಷೇಮ ನಾವು ಯಾವ ರೀತಿ, ಯಾಕಂದ್ರೆ ಪಿಲಿಕುಲದ ಅಧ್ಯಕ್ಷ ಕೂಡ ಡಿಸಿನೇ ಆಗಿರೋದ್ರಿಂದ ನಾನು ಪ್ರಾಣಿ ಪ್ರಿಯ. ಸೊ ಅಲ್ಲಿ ಏನಾದ್ರು ಪ್ರಾಣಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಅಲ್ಲಿ ಸರಿಯಾಗಿ ಇದ್ ಮಾಡ್ತಿಲ್ಲ ಅನ್ನೋದಕ್ಕೆ ನಾನು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂತ ಹೇಳಿದ್ರೆ, ಒನ್ ಆಫ್ ದ ಬೆಸ್ಟ್ ಮಾಡಿದ ಪ್ರೈವೇಟ್ ಝೂ. ಹಿಂದೆ ಏನು ಪಿಲಿಕುಲ ನಿಸರ್ಗಧಾಮ ಅಂತ ಮಾಡಿದ್ದು ಎಲ್ಲರೂ ಸೇರಿ ಮಾಡಿರುವಂತದ್ದು. ಇದು ಸರ್ಕಾರ ಮಾಡಿದಂತಲ್ಲ, ಎಲ್ಲ ಇಲ್ಲಿರೋ ಜನರೇ ಹೇಳಿ ಮಾಡಿರುವಂತದ್ದು. ಇನ್ನೊಂದು ತಮ್ಮ ಮಾಹಿತಿಗೆ, ಅಲ್ಲಿ ಪ್ರಾಣಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಬೇರೆ ಯಾವ ಝೂನಲ್ಲೂ ಅಷ್ಟು ಚೆನ್ನಾಗಿ ಇದಾಗೋದಿಲ್ಲ. ಯಾಕೆಂದ್ರೆ ಈಗ ಸಾಂಬಾರ್ದಾಗಿರ್ಬೋದು ಅಥವಾ ಜಿಂಕೆಗಳದಾಗಿರ್ಬೋದು, ನೀವು ನೋಡಿದ್ರೆ ನಮಗೆ ಕೆಪಾಸಿಟಿ ಇದ್ದು ಏನು ಅಂತ ನಾವು ಅಳತೆ ಮಾಡ್ಕೊಂಡು ಇವಾಗ ಮುಂದಿನ ಹಂತದಲ್ಲಿ ನಾವು ತಗೊಳ್ಳುವಂಥದ್ದು. ಎರಡನೇದು ನಮಗೆ ಇದು ಬಂದಿರುವಂತದ್ದು, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು ಅಂತ ಕೂಡ ಒಂದು ನಾವು ಇರೋದು. ಯಾಕೆ ಇದು ಅಂದ್ರೆ, ಮೇಂಟೆನೆನ್ಸ್ ಇವಾಗ ಪ್ರಾಣಿಗಳು ಹೆಚ್ಚು ಆದಂಗೆ, ಈಗ ಹುಲಿಗಳು ಜಾಸ್ತಿ ಇತ್ತು ಹಿಂದೆ, ಸಿಂಹಗಳದಾಗಿರ್ಬೋದು, ಬೇರೆ ಎಲ್ಲ ಕಾರ್ನಿವರಸ್ ಮತ್ತೆ ಆರ್ಬಿವರಸ್ ಎನಿಮಲ್ಸ್ ಎಲ್ಲದನ್ನು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಸ್ ಆಲ್ವೇಸ್ ದ ಬೆಸ್ಟ್. ನಾವೇನ್ ZAK ಅಂತ ಹೇಳ್ತೀವಿ, ಝೂ ಅಥಾರಿಟಿ ಆಫ್ ಕರ್ನಾಟಕ, ಅವ್ರ ಜೊತೆನೂ ಕೂಡ ಫೈನಲ್ ಹಂತದಲ್ಲಿ ಇದೆ, ಒಪ್ಕೊಂಡಿದ್ದಾರೆ. ನಾವು ಟ್ರಾನ್ಸ್ಫರ್ ಮಾಡೋದಂತೂ ನಿಜ, ಬಟ್ ಟ್ರಾನ್ಸ್ಫರ್ ಮಾಡೋ ಸಮಯದಲ್ಲಿ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಬೇಕಾಗ್ತದೆ. ಹೊಸ ಕೇಜ್ ಆಗ್ಬೇಕು, ಕೆಲವೊಂದು ಅವ್ರದ್ದೇ ಒಂದು ಮಾನದಂಡಗಳಿದೆ, ಅದಕ್ಕೆ ಕೆಲವೊಂದು ಅನುದಾನ ಬೇಕಾಗ್ತದೆ. ನಾವು ಇವಾಗಲೇ ಅದನ್ನ ಪ್ರಪೋಸಲ್ ಮಾಡಿದೀವಿ. CSR ಅಡಿಲಿ ಏನಾದ್ರು ತಗೋಬೋದಾ, ಅದನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಬೇರೆ ಯಾವ್ದಾದ್ರು ಅನುದಾನದಲ್ಲಿ ತಗೋಬೋದಾ ಅದು ಅಂತ ಹೇಳಿ. ಜೊತೆಗೆ ಇನ್ನೊಂದು, ಮೇಂಟೆನೆನ್ಸ್ ಅವ್ರು ಮಾಡ್ತಾರೆ ಅಂದ್ರೆ, ಮೇಂಟೆನೆನ್ಸ್ ಹಣ ಯಾರು ಕೊಡ್ಬೇಕು? ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಮಾಡ್ಬೇಕಾ ಅಥವಾ ನಾವು ಮಾಡ್ಬೋದಾ ಅಥವಾ ಯಾವ್ದೋ ಒಂದು ಶೇರಿಂಗ್ ಬೇಸಿಸ್ ಅಲ್ಲಿ ಮಾಡ್ಬೇಕಾ? ಅದನ್ನು ಕೂಡ ನಾವು ZAK ಮತ್ತೆ DF ಅವ್ರ ಜೊತೆ ಕೊನೆ ಹಂತದಲ್ಲಿ ಇದೆ. ಮೂರನೇದು, ಬರೋ ಅನುದಾನ ಹೇಗೆ ನಾವು ಡಿವೈಡ್ ಮಾಡ್ಕೋಬೇಕು ಅಂತ. ಯಾವ ರೀತಿ ಆದ್ರೂ ನಮಗೆ ಒಪ್ಪಿಗೆ ಇದೆ, ಯಾಕಂದ್ರೆ ಇಲ್ಲಿ ಅನುದಾನ ಅನ್ನೋದಕ್ಕಿಂತ ಪ್ರಾಣಿಗಳ ಯೋಗಕ್ಷೇಮ ಮತ್ತೆ ಜನರಿಗೆ ಒಂದು ಒಳ್ಳೆ ಫೆಸಿಲಿಟಿ ಕೊಡಬೇಕು ಅಂತ. ಸೊ ಎವ್ರಿಥಿಂಗ್ ಇಸ್ ಇನ್ ದ ಫೈನಲ್ ಸ್ಟೇಜ್. ಸೊ ಬಹುಶಃ ಇನ್ನೊಂದು 15-20 ದಿನಗಳಲ್ಲಿ ಅದು ಕೂಡ ನಮಗೆ ಇದಾಗುತ್ತೆ. ಮುಂದಿನ ವಾರ ನಾವು ZAK ಅಫಿಷಿಯಲ್ ಜೊತೆನೂ ಕೂಡ ನಾನು DF ಅವರು ಒಂದು ಮೀಟಿಂಗ್ ಕೂಡ ಮಾಡ್ತಾ ಇದೀವಿ. ಅಲ್ಲಿ ಒಂದು ಫೈನಲೈಸ್ ಆದ್ಮೇಲೆ ಈ ಅನುದಾನದ್ದು ಮತ್ತೆ ಇದನ್ನೆಲ್ಲ ನಾವು ಸ್ಟೇಟ್ ಕಮಿಟಿಲಿ ಇಟ್ಟು, ಪಿಲಿಕುಲ ಯಾಕಂದ್ರೆ ಫೈನಲಿ ಸ್ಟೇಟ್ಗೆ ಹೋಗ್ತದೆ SNT ಡಿಪಾರ್ಟ್ಮೆಂಟ್ ಎಂದು, ಅಲ್ಲಿ ನಾವು ಇಟ್ಬಿಟ್ಟು ಅದಕ್ಕೊಂದು ಅನುಮೋದನೆ ತಗೋಬೇಕು. ಇಷ್ಟೇ ಪೆಂಡಿಂಗ್ ಇರುವಂತದ್ದು.